Today, lesson 11 खेलो कूदो स्वस्थ रहो ಈ ಲೆಸನನ್ನು ಮಾಡ್ತಾ ಇದ್ದೀವಿ. खेलो कूदो स्वस्थ रहो. खेलों की दुनिया में सदा आनंद और उल्लास का वातावरण रहता है. ಅಂತಂದರೆ ಖೇಲ್ ಅಂದರೆ ಆಟ. ಖೇಲ್ ಅಂದರೆ ಆಟ. ಆಟವನ್ನು ಆಡಿ ಆರೋಗ್ಯದಿಂದಿರಿ ಅಂತ. ಆಟ ಆಡೋದ್ರಿಂದ ಮಕ್ಕಳಿಗೆ ಏನಾಗುತ್ತೆ, ಒಳ್ಳೆಯ ಆರೋಗ್ಯ ಸಿಗ್ತದೆ. ಯಾಕಂದರೆ ಕೈ ಮೈ ಎಲ್ಲ ಚೆನ್ನಾಗಿ ಎಕ್ಸಸೈಸ್ ಮಾಡಿದ್ರೆ, ವ್ಯಾಯಾಮ ಮಾಡಿದಂಗಾದರೆ ಅದೆಲ್ಲ ಬೆವರು ಚೆನ್ನಾಗಿ ಬೆವರು ಬಂದರೆ ಬಿಸಿಲಿನಲ್ಲಿ ಕೆಟ್ಟ ಹೋದೆಲ್ಲ ಆಚೆಗೆ ಹೋಗಿ ಒಳ್ಳೆಯ ಒಂದು ಆರೋಗ್ಯ ಸಿಗುತ್ತೆ. ಬೆವರು ಬಿಸಿಲಿನಲ್ಲಿ ಚೆನ್ನಾಗಿ ಮಕ್ಕಳು ಆಟ ಆಡೋದ್ರಿಂದ ಸೂರ್ಯನ ಬೆಳಕು ಮಕ್ಕಳಿಗೆ ಸಿಗುತ್ತೆ ಮತ್ತು ಆ ಬೆವರಿನ ಮುಖಾಂತರ ದೇಹದಲ್ಲಿರ್ತಕ್ಕಂಥ ಒಂದು ಬೇಡವಾದಂಥ ಒಂದು ಬೆವರು ನೀರು ಆಚೆಗೆ ಹೋಗುತ್ತೆ. ಬೆವರಿನ ಮುಖಾಂತರ ಆಚೆಗೆ ಹೋಗುತ್ತೆ. ಹಿಂದೆ ಎಲ್ಲ ಏನು ಮಾಡ್ತಾಯಿದ್ದೆ ಅಂತಂದರೆ ಚೆನ್ನಾಗಿ ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರು. ಆವಾಗ ಯಾವುದೇ ಮಿಷಿನ್ಗಳು ಇರಲಿಲ್ಲ. ಉದಾಹರಣೆಗೆ ಅಕ್ಕಿ ರುಬ್ಬೋಕ್ಕೆ ಯಾವುದೇ ಮಿಕ್ಸಿ ಇರಲಿಲ್ಲ. ಅವ್ರು ಏನು ಮಾಡಿ ಕೈಯಿಂದ ಚೆನ್ನಾಗಿ ರುಬ್ತಾಯಿದ್ರು. ಆಗ ಕೈಗೆ ಎಕ್ಸಸೈಜ್ ಆಗ್ತಾಯಿತ್ತು. ಮತ್ತು ರಾಗಿನೂ ಕೂಡ ಬೀಸ್ತಾಯಿದ್ರು. ಹಾಗೆಲ್ಲ ಹಂಗಾಗಿ ಕೈಗೆ ಮೈಗೆ ಮತ್ತು ಎಷ್ಟೇ ದೂರ ಹೋಗ್ಬೇಕಾದ್ರೂ ನಡ್ಕೊಂಡೇ ಹೋಗ್ತಾಯಿದ್ರು. ಅಲ್ಲಿ ಅವ್ರಿಗೆ ಒಳ್ಳೆ ವಾಕಿಂಗ್ ಸಿಗ್ತಾಯಿತ್ತು. ಈ ರೀತಿಯಾಗಿಂದ ಹಿಂದೆ ಇರ್ತಕ್ಕಂಥ ಹಳೆಯ ಜನಕ್ಕೆ ಆರೋಗ್ಯನೂ ಕೂಡ ಚೆನ್ನಾಗಿರ್ತಿತ್ತು. ಮತ್ತು ಅವ್ರ ಆಯುಸ್ ಕೂಡ 80 ವರ್ಷದ ಮೇಲೆ ಅವರು ಆರೋಗ್ಯ ಅಲ್ಲಿವರೆಗೂ ಬದುಕ್ತಾಯಿದ್ರು. ಇವಾಗೆಲ್ಲ ಏನಾಗಿದೆ, ಎಲ್ಲ ಬೇಗ ಮಿಷಿನ್ಗಳು ಬಂದ್ಬಿಟ್ಟಿದೆ. ಮತ್ತು ಜಾಸ್ತಿ ಏನು ಮನೆ ಕೆಲಸಗಳು ಏನು ಮಾಡೋಣ, ರೈತರು ಹೊಲದ ಕೆಲಸಗಳು ಎಲ್ಲ ಕಡಿಮೆ ಪ್ರಮಾಣದಲ್ಲಿ ಬಂದಿರೋದ್ರಿಂದ ಆರೋಗ್ಯನೂ ಕೂಡ ಕಡಿಮೆ ಆಗಿದೆ. ಆಯುಸ್ಸು ಕೂಡ 60 ವರ್ಷನೇ ನಿಂತೋಗಿದೆ. 60 ವರ್ಷ ಆದಮೇಲೆ ಬದುಕ್ತಾರೋ ಬದುಕಲ್ವೋ ಗೊತ್ತಿಲ್ಲ, ಆ ರೀತಿಯಾಗಿ ಹೋಗಿದೆ. ನೋಡ್ಕೊಳ್ಳಿ ಮಕ್ಕಳು. खेलों की दुनिया में ಸದಾ ಆನಂದ ಅವರು ಉಲ್ಲಾಸಕ ವಾತಾವರಣ रहता है. ಅಂತಂದರೆ ಆಟ ಆಡೋದ್ರಿಂದ ಸದಾ ಏನಾಗುತ್ತೆ, ಮನಸ್ಸಿಗೆ ಸಂತೋಷ ಮತ್ತು ಆನಂದ ಸಿಗುತ್ತದೆ. उत्साह का शीतल समीर बहता रहता है. खेल से तन मन स्वस्थ होता है, मनोरंजन भी मिलता है. ಈ ಖೇಲ್ ಆಟ ಆಡೋದ್ರಿಂದ ಆರೋಗ್ಯ, ಸ್ವಸ್ಥ ಅಂತಂದರೆ ಆರೋಗ್ಯ. ಆರೋಗ್ಯ ಸಿಗುತ್ತೆ. ಖೇಲ್ ಅಂದರೆ ಆಟ, ಸ್ವಸ್ಥ ಅಂದರೆ ಆರೋಗ್ಯ ಸಿಗುತ್ತದೆ. ಮತ್ತು ಮನಸ್ಸಿಗೆ ಕೂಡ ಸಂತೋಷ ಆಗ್ತದೆ. ಬೆಳಗ್ಗೆಯಿಂದ ಸಂಜೆ ಚೆನ್ನಾಗಿ ಆಟ ಆಡಿದ್ರೆ ಮನಸ್ಸಿಗೆ ಒಂಥರ ಖುಷಿ ಆಗುತ್ತೆ ಮತ್ತು ದೇಹ ಹಗುರ ಆಗುತ್ತೆ. खेल कई तरह को होते हैं. सदा साधारणतः उनके 2 भेद किया जाता है. ಈ ಖೇಲ್ನಲ್ಲಿ 2 ರೀತಿಯ ಒಂದು ಆಟಗಳನ್ನು ನಾವು ನೋಡ್ಬೋದು. ಶಾರೀರಿಕ ಖೇಲ್ ಅವ್ರ ಮಾನಸಿಕ ಖೇಲ್. ಅಂದರೆ ಶಾರೀರಿಕವಾಗಿ ಆಟ ಆಡೋದು ಮತ್ತು ಅಂದರೆ ಶಾರೀರಿಕ ಅಂತಂದರೆ ದೇಹವನ್ನು ದಂಡಿಸಿ ಆಟ ಆಡೋದು, ಮತ್ತು ಮಾನಸಿಕ ಅಂತಂದರೆ ಮನಸ್ಸಿಗೆ ಬುದ್ಧಿವಂತಿಕೆಯಿಂದ ಆಟ ಆಡೋದು. जिन खेलों में शारीरिक श्रम अधिक करना पड़ता है उन्हें शारीरिक खेल कहा जाता है. उदाहरण के कबड्डी, हॉकी, गिल्ली दंड, क्रिकेट, ಕುಸ್ತಿ, ಫುಟ್ಬಾಲ್, ಬ್ಯಾಡ್ಮಿಂಟನ್, ತೈರ್ನ, ದೌಡ್ನ ಆದಿ. ಅಂದರೆ ಇಲ್ಲಿ ಏನಾಗಿದೆ ಅಂತಂದರೆ ಶಾರೀರಿಕವಾಗಿ ಅಂದರೆ ಕಬಡ್ಡಿ ಆಡೋದು, ಕುಸ್ತಿ ಆಡೋದು, ಮತ್ತು ಗಿಲ್ಲಿ ದಂಡು, ಹಾಕಿ, ಇವೆಲ್ಲ ಏನಾದರೂ ಓಡಾಡಿಕೊಂಡು ಮೈಯೆಲ್ಲ ಇದು ಮಾಡಿಕೊಂಡು ಆ ರೀತಿ ಆಟ ಆಡೋದು. ಮತ್ತು ಇನ್ನು ಇಸ್ಕೆ ವಿಪರೀತ ಕೆಲವೊಮ್ಮೆ ಮಾನಸಿಕ ಶ್ರಮ ಅಧಿಕ ಹೋತಾಯಿ. ಇನ್ನು ಕೆಲವಕ್ಕೆ ಮಾನಸಿಕ ಅಂದರೆ ಬುದ್ಧಿವಂತಿಕೆಯಿಂದ ಆಡ್ತಕ್ಕಂಥದ್ದು. ಉದಾಹರಣೆಗೆ ಶತರಂಜ್, ಕೇರಮ್, ಪಾಸ್, ಬಕ್ರಿ, ಬಾಗ್, ಖೇಲಾದಿ. ಅಂದರೆ ನಿಮಗೆಲ್ಲ ಗೊತ್ತಿದೆ, ನಿಮಗೂ ಕೂಡ ಇಷ್ಟ ಕೇರಮ್ ಆಡೋದು ಮತ್ತು ಇದು ಚೆಸ್. ಇವೆಲ್ಲ ಬುದ್ಧಿವಂತಿಕೆಯಿಂದ ಆಡ್ತಕ್ಕಂಥ ಆಟಗಳು. ಆಟದಲ್ಲಿ ಏನಾಗಿದೆ, 2 भेद ಇದೆ. ಈಗ ನೆಕ್ಸ್ಟ್ ಪೇಜ್. इस प्रकार वैयक्तिक खेल और सामूहिक खेल के रूप में भी भेद किए जाता सकता है. ಈ ರೀತಿ 2 ಭೇದಗಳನ್ನು ಅಂದರೆ 2 ರೀತಿಯ
ಭೇದ್ ಅಂತಂದರೆ ಒಂದು ರೀತಿಯನ್ನು ನೋಡ್ಬೋದು. ಉದಾಹರಣೆಗೆ ವ್ಯಕ್ತಿಗತ ಕೆಲವೊಮ್ಮೆ ತೈರ್ನ, ದೌಡ್ನ, ಏರೋಬಿಕ್ಸ್, ತೀರ್ ಚಲನ, ಬಿಲಿಯನ್ಸ್, ಶೂಟಿಂಗ್, ನಾವ್ ಚಲನ, ಚೆಲ್ಲೆಂಗ, ಮಾರ್ನ ಆದಿ. ಸಾಮೂಹಿಕ ಕೆಲವೊಮ್ಮೆ ವಾಲಿಬಾಲ್, ಕ್ರಿಕೆಟ್, ಫುಟ್ಬಾಲ್, ಕಬಡ್ಡಿ, ಬ್ಯಾಡ್ಮಿಂಟನ್ ಅಂತಂದರೆ ವೈಯಕ್ತಿಕ ಖೇಲ್ ಅಂತಂದರೆ ಒಬ್ಬೊಬ್ಬರೇ ಆಡ್ತಕ್ಕಂಥದ್ದು. ಉದಾಹರಣೆಗೆ ಒಬ್ಬನೇ ಓಡೋಗೋದು, ಮತ್ತು ಈಜೋದು, ಶೂಟಿಂಗ್ ಮಾಡ್ತಕ್ಕಂಥದ್ದು, ಈ ರೀತಿ ಒಬ್ಬೊಬ್ಬರೇ ಆಗ್ತದೆ ವ್ಯಕ್ತಿಗತ ಖೇಲ್. ಇದು ಕ್ವಶನ್ನು, ಎರಡನೇ ಕ್ವಶನ್ಗೆ ಆನ್ಸರ್ ಇದು. ವ್ಯಕ್ತಿಗತ ಕೆಲವಕ್ಕೆ ಉದಾಹರಣೆ ದೀಜಿಯೆ ಅಂತಿದೆ ನೋಡಿ, ಎರಡನೇ ಕ್ವಶನ್ಗೆ ಇಲ್ಲಿ ಬರುತ್ತೆ ನೋಡಿ. ವ್ಯಕ್ತಿಗತ ಕೆಲವೊಮ್ಮೆ ತೈರ್ನ, ದೌಡ್ನ, ಏರೋಬಿಕ್ಸ್, ತೀರ್ ಚಲನ, ಬಿಲಿಯನ್ಸ್, ಶೂಟಿಂಗ್, ನಾವ್ ಚಲನ, ಚೆಲ್ಲೆಂಗ, ಮರ್ನ ಆದಿ ಇವು ವ್ಯಕ್ತಿಗತ ಆಟಗಳು. ಇದು ಕ್ವಶನ್ ನಂಬರ್ 2 ಇದೆ. ಮತ್ತು ಕ್ವಶನ್ ನಂಬರ್ 1ಗೆ खेलों की दुनिया कैसी है, ಇಲ್ಲಿ ಮೊದಲನೇ ಪ್ಯಾರಾದ ಇದೆ ನೋಡಿ. खेलों की दुनिया में सदा आनंद और उल्लास का वातावरण रहता है. ಇದು ಮೊದಲನೇದು, ಇದು ಎರಡನೇದು. ಈ ರೀತಿ ಸಾಮೂಹಿಕ ಕೆಲವೊಮ್ಮೆ ವಾಲಿಬಾಲ್, ಕ್ರಿಕೆಟ್, ಫುಟ್ಬಾಲ್, ಕಬಡ್ಡಿ, ಇವೇನು ಮಾಡಿದ್ರೆ ಸಾಮೂಹಿಕ. ಇಲ್ಲಿ ಗುಂಪೆಲ್ಲ ಆಡ್ತಕ್ಕಂಥದ್ದು ಇದು. ಅದು ಈಜೋದು, ಓಡೋದು, ಶೂಟಿಂಗ್ ಮಾಡ್ತಕ್ಕಂಥದ್ದು ಇವೆಲ್ಲ ವ್ಯಕ್ತಿ ಒಬ್ಬೊಬ್ಬನೇ ಮಾಡ್ತಾನೆ. ಇಲ್ಲಿ ವಾಲಿಬಾಲು, ಫುಟ್ಬಾಲು, ಕಬಡ್ಡಿ ಇವೆಲ್ಲ ಏನು ಮಾಡ್ತಾನೆ ಅಂದರೆ ಗುಂಪಿರ್ತದೆ, ಗುಂಪಲ್ಲೇ ಆಟ ಆಡ್ತಕ್ಕಂಥದ್ದನ್ನ ಇದೆಲ್ಲ ನೋಡ್ತೀವಿ ಸಾಮೂಹಿಕ ಆಟಗಳು ಅಂತ ಕರಿತೀವಿ. ನೆಕ್ಸ್ಟು इस प्रकार के खेलों का और एक भेद भी है. ಇದರಲ್ಲಿ ಪ್ರಕಾರಗಳು ಕಬಡ್ಡಿ, ಕ್ರಿಕೆಟ್, ಹಾಕಿ, ವಾಲಿಬಾಲ್ ಆದಿ ಮೈದಾನ್ ಅಂತಂದರೆ ಈ ರೀತಿಯ ಕಬಡ್ಡಿ, ಫುಟ್ಬಾಲ್ ಇವೆಲ್ಲ ಮೈದಾನದಲ್ಲಿ ಔಟ್ಡೋರ್ಸು ಹೊರಗಡೆ ಆಡ್ತಕ್ಕಂಥದ್ದು ಆಟಗಳು ಇವು. ಖೇಲ್ ಹೈ ಶತರಂಜ್, ಕೇರಮ್, ಪಾಸಾದಿ, ಗೆರೆಲ್ಲೋ ಖೇಲ್ ಇಂಡೋರ್, ಇವೆಲ್ಲ ಇಂಡೋರ್. ಕಬಡ್ಡಿ, ಫುಟ್ಬಾಲ್, ಹಾಕಿ ಇವೆಲ್ಲ ಔಟ್ಡೋರು ಅಂದರೆ ಹೊರಗಡೆ ಆಡ್ತಕ್ಕಂಥದ್ದು. ಈ ಕೇರಮ್ಮು, ಪಾಸ ಇವೆಲ್ಲ ಏನಂತ ಒಳಗಡೆ ಮನೆ ಒಳಾಂಗಣ ಆಟಗಳು. ಹೊರಾಂಗಣ ಆಟ ಮತ್ತು ಒಳಾಂಗಣ ಆಟ ಅಂದರೆ ಔಟ್ಡೋರ್, ಇಂಡೋರ್ ಅಂತ ದೋ ಬೇದಿದೆ. आजकल हमारे देश में हॉकी, क्रिकेट, बैडमिंटन, शतरंज, कुश्ती आदि खेल काफ़ी लोकप्रिय हो रहे हैं. ಅಂತಂದರೆ ನಮಗೆ ಜಾಸ್ತಿ ನಮ್ಮ ರಾಷ್ಟ್ರೀಯ ಆಟ ಬಂದು ಹಾಕಿ, ಆದರೆ ನಮ್ಮ ಜನ, ನಮ್ಮ ಭಾರತೀಯರು ಹಾಕಿಗಿಂತಲೂ ಹೆಚ್ಚು ಇಷ್ಟಪಡ್ತಕ್ಕಂಥ ಆಟ ಯಾವುದಪ್ಪ ಅಂದರೆ ಕ್ರಿಕೆಟು. ಯಾರ ಮನೆಯಲ್ಲಿ ಕ್ರಿಕೆಟ್ ಆಟ ಪಡೆದಿದ್ದವ್ರು ಇಲ್ಲ ಹೇಳಿ, ಎಲ್ಲರ ಮನೆಯಲ್ಲೂ ಕೂಡ ಕ್ರಿಕೆಟ್ ಅಂದರೆ ದೊಡ್ಡ ಹುಚ್ಚು. ಕ್ರಿಕೆಟ್ ನಡೀತಾ ಇದೆ ಅಂತಂದರೆ ಅವತ್ತೆಲ್ಲ ಟಿ ವಿ ಮುಂದ್ಗಡೆ ಎಲ್ಲ ಮನೆ ಮುಂದೆ ಎಲ್ಲ ಹೋಗಿ ಕೂತ್ಕೊಂಡಿರ್ತಾರೆ. ಅಷ್ಟೊಂದು ಹುಚ್ಚು ಕ್ರಿಕೆಟ್ ಕಂಡ್ರೆ ನಮ್ಮ ಭಾರತೀಯರಿಗೆ. ಆದರೆ ನಮ್ಮ ರಾಷ್ಟ್ರೀಯ ಕ್ರೀಡೆ ಹಾಕಿ. ಮತ್ತು ನಮ್ಮ ರಾಷ್ಟ್ರೀಯ ಕ್ರಿಕೆಟ್ ಆಟದ ರಾಷ್ಟ್ರೀಯ ಆಟದ ದಿನ, ರಾಷ್ಟ್ರೀಯ ಒಂದು ಕ್ರೀಡೆ ದಿನ ಆಗಸ್ಟ್ 29. राज्य और राष्ट्र के स्तर पर खिलाड़ियों को पुरस्कार दिए जाते हैं. ಇಲ್ಲಿ ಕಿಲಾಡಿಯೋ ಅಂತಂದರೆ ಆಟಗಾರರು, ಚೆನ್ನಾಗಿ ಆಟ ಆಡ್ತಕ್ಕಂಥವ್ರಿಗೆ ರಾಜ್ಯ ಮತ್ತು ರಾಷ್ಟ್ರಗಳು ಪುರಸ್ಕಾರವನ್ನು ಕೊಡ್ತವೆ. ಯಾವ್ಯಾವಪ್ಪ ಪುರಸ್ಕಾರಗಳು ಅಂತಂದರೆ ಜೈಸೆ ಅರ್ಜುನ್, ಏಕಲವ್ಯ, ದ್ರೋಣಾಚಾರ್ಯ, ಧ್ಯಾನ್ಚಂದ್, ರಾಜು ಖೇಲ್ ರತ್ನ ಆದಿ. ಇಲ್ಲಿ ತುಂಬ ಚೆನ್ನಾಗಿ ಅತ್ಯುತ್ತಮವಾಗಿ ಆಟ ಆಡ್ತಕ್ಕಂಥವ್ರಿಗೆ ಅರ್ಜುನ್ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಆ ಒಂದು ಕೋಚರ್ ಕೊಡ್ತಾರೆ. ಮತ್ತು ಧ್ಯಾನ್ಚಂದ್ ಅಂದರೆ ಉತ್ತಮ ಹಾಕಿ ಆಟದಲ್ಲಿ ಯಶಸ್ವಿ ಆಡೋರಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಗಳನ್ನು ಪ್ರಶಸ್ತಿಯ ರೂಪದಲ್ಲಿ ತುಂಬ ಚೆನ್ನಾಗಿ ಆಟ ಆಡೋರಿಗೆ ಕೊಡ್ತಾರೆ. अच्छे खिलाड़ियों को और पुरस्कार प्राप्त खिलाड़ियों को भी राज्य सरकार, केंद्र सरकार, बैंक और कई कंपनियों में नौकरी दी जाती है. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಚೆನ್ನಾಗಿ ಆಟ ಆಡೋರಿಗೆ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು ಒಳ್ಳೆಯ ಪುರಸ್ಕಾರದ ಜೊತೆಗೆ ಅವ್ರಿಗೆ ಸರ್ಕಾರಿ ನೌಕರವನ್ನು ಕೊಡ್ತಾರೆ. ಸರ್ಕಾರಿ ಕೆಲಸವನ್ನು ಉತ್ತಮ ಆಟಗಾರರಿಗೆ ಕೊಡ್ತಾರೆ. पुरस्कार प्राप्त खिलाड़ियों को नौकरियों की भर्ती में आरक्षण की सुविधा भी रहती है. इतना ही नहीं, रेल, हवाई जहाज आदि में
सफ़र करने के लिए भी विशेष रूप में आरक्षण की सुविधा दी जाती है ಅಂತಂದರೆ ಇಲ್ಲಿ ವಿಮಾನ ಇರಬಹುದು, ಹಡಗು ಆಗಿರ್ಬೋದು, ಮತ್ತು ಬ್ಯಾಂಕ್ಗಳಲ್ಲಾಗಿರ್ಬೋದು, ಪೊಲೀಸ್ ಇಲಾಖೆಯಲ್ಲಾಗಿರ್ಬೋದು, ಇವುಗಳೆಲ್ಲ ಉತ್ತಮ ಆಟಗಾರರಿಗೆ ಚೆನ್ನಾಗಿ ಆಟ ಆಡೋರಿಗೆ ಇಲ್ಲಿ ಏನು ಮಾಡ್ತಾರೆ, ಕೆಲಸವನ್ನು ನೌಕರಿಯನ್ನು ಸರ್ಕಾರ ಕೊಡುತ್ತೆ. ಕೈ ಕಂಪನಿಯೋ ಖಿಲಾಡಿಯೋ अपनी ಪ್ರತಿನಿಧಿ ಬना लेते हैं. ಮತ್ತು ಕೆಲವು ಕಂಪನಿಗಳು ಏನು ಮಾಡ್ತಾರೆ, ಇವರನ್ನು ಅಡ್ವರ್ಟೈಸ್ಗೆ, ಜಾಹೀರಾತುಗಳಿಗೆ ಈ ಉತ್ತಮ ಆಟಗಾರರನ್ನು ತಗೋತಾರೆ. ಜೀವನ ಮೇ ಖೇಲೋं का ಸ್ಥಾನ ಬಹುತ್ ಮಹತ್ವಪೂರ್ಣ ಇದೆ. ನಮ್ಮ ಜೀವನದಲ್ಲಿ ಆಟ ಅಂತಕ್ಕಂಥದ್ದು ಬಹಳ ಮಹತ್ವಪೂರ್ಣವಾಗಿದೆ. ಖೇಲ್ ಛಾತ್ರ ಜೀವನಕ ಮಹತ್ವಪೂರ್ಣ ಅಂಗ. ಈ ಖೇಲ್ ಅಂತ ಛಾತ್ರ ಅಂತಂದರೆ ವಿದ್ಯಾರ್ಥಿಗಳಿಗೆ ಈ ಆಟ ಅನ್ನೋದು ಬಹಳ ಮಹತ್ವಪೂರ್ಣವಾಗಿದೆ. छात्रियों के लिए पढ़ाई के साथ साथ खेलना भी जरूर है. ಕೇವಲ ಓದೋದಷ್ಟೇ ಅಲ್ಲ, ಆಟನೂ ಕೂಡ ಈ ವಿದ್ಯಾರ್ಥಿಗಳ ಸ್ಟೂಡೆಂಟ್ ಲೈಫಲ್ಲಿ ಬಹಳ ಮುಖ್ಯವಾಗಿದೆ. खेलों द्वारा बच्चों में धैर्य लगाना, परिश्रम, उत्साह तथा परस्पर सहयोग आदि गुणों का विकास होता है. ಈ ಗುಣ ಏನಪ್ಪ ಇದರಿಂದ ಉಪಯೋಗ ಅಂತಂದರೆ, ಮಕ್ಕಳು ಆಟ ಆಡ್ತಿದ್ದ ಪರಿಶ್ರಮ ಮತ್ತು ಧೈರ್ಯ ಸಿಗುತ್ತೆ. ಮಾನಸಿಕವಾಗಿ ಅವರಿಗೆ ಒಂದು ಆತ್ಮವಿಶ್ವಾಸ ಬರುತ್ತೆ ಈ ಕೇಲಾಡೋದ್ರಿಂದ, ಆಟ ಆಡೋದ್ರಿಂದ. हम विद्यालय में छात्रों शिक्षा द्वारा अनेक विषयों का ज्ञान प्राप्त करते हैं. ಈ ವಿದ್ಯಾಲಯದಲ್ಲಿ, ಶಾಲೆಯಲ್ಲಿ ವಿದ್ಯೆ ಜೊತೆಗೆ ಅನೇಕ ವಿಷಯಗಳನ್ನು ಮಕ್ಕಳು ಕಲಿತಾರೆ. ವಹಿ ಖೇಲೋं द्वारा जीवन का अनुभव प्राप्त करते हैं. ಆ ಆಟ ಆಡೋದು ಒಂದು ಜೀವನದ ಒಂದು ಅತ್ಯಮೂಲ್ಯವಾದ ಒಂದು ಅನುಭವ. नेहरू जी के अनुसार खेल को खेल की भावना से ही खेलना चाहिए. ನೆಹರು ಜಿಗೂ ಕೂಡ ಆಟ ಆಡೋದು ಅಂದರೆ ತುಂಬ ಇಷ್ಟ. नेहरू जी के सहारा ही गांधी जी भी स्वास्थ्य के लिए व्यायाम को आवश्यक बनाते थे. ಗಾಂಧೀಜಿಯವರು ಹೇಳಿದರು, ಆಟ ಆಡೋದು ಮತ್ತು ವ್ಯಾಯಾಮ ಮಾಡೋದು, ಯೋಗ ಇವುಗಳೆಲ್ಲ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಗಾಂಧೀಜಿಯವರು ಕೂಡ ಅಭಿಪ್ರಾಯಪಟ್ಟಿದ್ದರು. खेल भी व्यायाम का ही अंग एक अंग है. ಈ ಆಟ ಆಡೋದು ವ್ಯಾಯಾಮದ ಒಂದು ಅಂಗ. खेलने से हमारे अंगों की कसरत हो जाती है और हम रुष्ट पुष्ट बनते हैं. अतः अच्छे स्वास्थ्य के लिए खेलना जरूरी है. क्वेश्चन नंबर 3, हम पुष्ट अष्ट कैसे बना सकते हैं ಅಂತಿದೆ ನೋಡಿ. ಮೂರನೇ ಕ್ವೆಶ್ಚನ್ ನಂಬರ್ 3ಗೆ, खेलों में हमारे अंगों की कसरत हो जाती है और रुष्ट पुष्ट हम बनते हैं. ಆಟ ಆಡೋದ್ರಿಂದ ಯಾವುದರಿಂದ ನಮ್ಮ ದೇಹಕ್ಕೆ ರುಷ್ಟಿಪುಷ್ಟಿ ಸಿಗುತ್ತೆ ಅಂತಂದರೆ ಖೇಲ್ ಆಟ ಆಡೋದ್ರಿಂದ ನಮ್ಮ ದೇಹ ಪುಷ್ಟಿಯಾಗಿ ರುಷ್ಟಿಯಾಗಿ ಇರುತ್ತೆ. नेक्स्ट, खेलों द्वारा हम नाम के साथ साथ धन भी कमा सकते हैं. आजकल खेलों को प्रोत्साहन देने के लिए विद्यालयों में भी खेल दिवस का आयोजन किया जाता है. ಈ ಆಟವನ್ನು ಒಂದು ಉತ್ತೇಜನ ಮಾಡಲಿಕ್ಕೆ, ಪ್ರೋತ್ಸಾಹ ಕೊಡಲಿಕ್ಕೆ ಪ್ರತಿ ವರ್ಷ ಶಾಲೆಯಲ್ಲಿ ಕ್ರೀಡೋತ್ಸವ ಅಂತ ನಡೀತದೆ. ಅಲ್ಲಿ ಬೇರೆ ಬೇರೆ ಶಾಲೆಯಿಂದ ಮಕ್ಕಳುಗಳೆಲ್ಲ ಒಂದು ಕಡೆ ಭಾಗವಹಿಸಿ, ಅಲ್ಲಿಂದ ಶಾಲಾ ಮಟ್ಟದಿಂದ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ಸ್ಟೇಟಿಂದ ರಾಷ್ಟ್ರೀಯ ಮಟ್ಟಕ್ಕೆ ಮಕ್ಕಳು ಸೆಲೆಕ್ಟ್ ಆಗ್ತಾ ಹೋಗ್ತಾರೆ. ಅದು ಪ್ರತಿ ವರ್ಷ ಶಾಲಾ ಮಟ್ಟದಲ್ಲಿ ಪ್ರಥಮ ಬಾರಿಗೆ ನಡೀತದೆ. ಅದು ಮಕ್ಕಳಲ್ಲಿ ಒಂದು ಪ್ರತಿಭೆಯನ್ನು ಈಚೆಗೆ ತರಲಿಕ್ಕೆ ಆಗಸ್ಟ್ ತಿಂಗಳಲ್ಲಿ ಅದನ್ನು ಮಾಡ್ತಾರೆ. ಪ್ರತಿ ಶಾಲೆಯಲ್ಲೂ ಕೂಡ ಮಾಡ್ತಾರೆ. ನಂತರ ಹಂತವಾಗಿ ಮುಂದೆ ಮಕ್ಕಳು ಅವ್ರಿಗೆ ಎಲ್ಲಿ ಪ್ರತಿಭೆ ಇರ್ತದೆ ಅವರು ಮುಂದೆ ಆ ಶಾಲಾ ಮುಖಾಂತರ ಹೋಗ್ಬೋದು. ಜಿತನೆ ವಾಲೆ ಬಚ್ಚೋं को ಪುರಸ್ಕಾರ दिया जाता है. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಯಾವ ಮಕ್ಕಳು ಒಳ್ಳೆಯ ಪ್ರಥಮ ಶ್ರೇಣಿ, ದ್ವಿತೀಯ ಶ್ರೇಣಿಯಲ್ಲಿ ಬಂದಿರ್ತಾರೋ ಅವರಿಗೆ ಪ್ರಶಸ್ತಿಗಳನ್ನು ಕೊಡ್ತಾರೆ. सभी बच्चों को खेलों में भाग लेने चाहिए ताकि वे स्वस्थ बने. ಪ್ರತಿಯೊಬ್ಬ ಮಕ್ಕಳು ಕೂಡ ಕ್ರಿಕೆಟ್ ಆಟದಲ್ಲಿ ಆಟ ಆಡೋದ್ರಲ್ಲಿ ಭಾಗವಹಿಸಬೇಕು. ಯಾಕಂತಂದರೆ ಮಕ್ಕಳಿಗೆ ಆರೋಗ್ಯ ಇರುತ್ತೆ. स्वस्थ शरीर में ही स्वस्थ मस्तिष्क का निवास होता है. ಅಂದರೆ ಉತ್ತಮ ಒಂದು ಶರೀರ ಇದ್ದರೆ ಉತ್ತಮ ಒಂದು ಮನಸ್ಸು ಕೂಡ
ಇರುತ್ತೆ. ಎಲ್ಲಿ ಆರೋಗ್ಯ ಇರುತ್ತೋ ಅಲ್ಲಿ ಅವರ ಮನಸ್ಸು ನೆಮ್ಮದಿ ಕೂಡ ಇರುತ್ತೆ. अतः तनु मन दोनों को स्वस्थ बनाने के लिए खेलना अत्यंत आवश्यक है. ನಮ್ಮ ಮನಸ್ಸು ಮತ್ತು ದೇಹ ಉತ್ತಮವಾಗಿ ಇರಬೇಕು ಅಂತಂದರೆ ಆಟ ಬಹುಮುಖ್ಯವಾಗಿದೆ. ಈಗ दो तीन वाक्यों में उत्तर लिखिए. ಇಲ್ಲಿ दो तीन वाक्य ಒಂದೇ ಕ್ವಶನ್ ಹಾಕೊಳ್ಳಿ. खेलों के प्रकार लिखिए कुछ उदाहरण दीजिए. ಅಂದರೆ ಈ ಆಟ ಆಡೋದ್ರ ಎಷ್ಟು ಪ್ರಕಾರಗಳಿವೆ ಅದನ್ನು दो तीन ವಾಕ್ಯದ ಒಂದೇ ಕ್ವಶನ್ ನೋಡ್ಕೊಳ್ಳಿ. ಕ್ವಶನ್ ಆ್ಯಂಡ್ ಆನ್ಸರ್ ಇಲ್ಲಿ ನೋಡಿ. ಎರಡನೇ पैरा ಮೊದಲನೇದ್ರಲ್ಲಿ ಎರಡನೇ पैरा खेल कई तरह के होते हैं. साधारणतः उनके दो भेद किया जाता है. शारीरिक खेल और मानसिक खेल. जिन खेलों में शारीरिक श्रम अधिक करना पड़ता है उन्हें शारीरिक खेल कहा जाता है. उदाहरण के लिए कबड्डी, हॉकी, गिल्ली, गुल्ली, क्रिकेट, कुश्ती, फुटबॉल, बैडमिंटन, तैरना, दौड़ना आदि. इसके विपरीत जिन खेलों में मानसिक श्रम अधिक होता है उन्हें मानसिक खेल कहते हैं. उदाहरण के लिए शतरंज, कैरम, पास, बकरी, बाग खेल आदि. ಇದು ಮೊದಲನೇ दो तीन ವಾಕ್ಯದ ಮೊದಲನೇ ಕ್ವಶನ್ಗೆ ಆನ್ಸರ್. ನೆಕ್ಸ್ಟು खेल से क्या लाभ है. ಆಟ ಆಡೋದ್ರಿಂದ ನಮಗೇನು ಉಪಯೋಗ. ಪೇಜ್ ನಂಬರ್ 88 ಮೂರನೇ पैरा ನೋಡ್ಕೊಳ್ಳಿ. ನಾಲ್ಕನೇ पैरा राज्य और राष्ट्र के स्तर पर खिलाड़ियों को पुरस्कार दी जाती है. जैसे अर्जुन, एकलव्य, द्रोणाचार्य, ध्यानचंद, राजू, खेल रत्न आदि. पुरस्कार के साथ धनराशि भी दी जाती है. अच्छे अच्छे खिलाड़ियों को और पुरस्कार प्राप्त खिलाड़ियों को भी राज्य सरकार, केंद्र सरकार, बैंक और कई कंपनियों में नौकरी दी जाती है. इतने ही नहीं, रेल, हवाई जहाज आदि में सफ़र करने के लिए भी विशेष रूप से आरक्षण की सुविधा दी जाती है. कई कंपनियों खिलाड़ियों को अपनी प्रतिनिधि बना जाती है. ಆಗಲೇ ಹೇಳಿದೆ ಉತ್ತಮ ಆಟಗಾರರಿಗೆ ಒಳ್ಳೆಯ ಸರ್ಕಾರದಿಂದ ಗೌರ್ಮೆಂಟ್ ಕೆಲಸಗಳು ಸಿಗುತ್ತೆ ಮತ್ತು ಪುರಸ್ಕಾರಗಳು ಸಿಗುತ್ತೆ. ಅವರಿಗೆ ಉತ್ತಮವಾದಂಥ ಗೌರವ ಸ್ಥಾನಮಾನ ಕೊಡ್ತಾರೆ. ಇದು ಈ ಆಟ ಆಡೋದ್ರಿಂದ ಸಿಗ್ತಕ್ಕಂಥ ಲಾಭ. ಹಾಗೆ ಮೂರನೇ ಕ್ವಶನ್ನು राज्य और राष्ट्र स्तर पर खिलाड़ियों को कौन कौन से पुरस्कार दी जाती ಅಂತಂದರೆ ರಾಜ್ಯ ಮತ್ತು ರಾಷ್ಟ್ರಗಳು ಈ ಉತ್ತಮ ಆಟಗಾರರಿಗೆ ಯಾವ ರೀತಿ ಪ್ರಶಸ್ತಿಗಳನ್ನು ಕೊಡ್ತಾರೆ ಅಂತ ಅದೇ ಪ್ಯಾರಾದಲ್ಲಿದೆ. राज्य और राष्ट्र के स्तर पर खिलाड़ियों को पुरस्कार दी जाती है. जैसे अर्जुन, एकलव्य, द्रोणाचार्य, ध्यानचंद, राजू, खेल रत्न आदि पुरस्कार धनराशि दी जाती है. ಇದು ಮೂರನೇ ಕ್ವಶನ್ಗೆ ಆನ್ಸರ್. ಥ್ಯಾಂಕ್ ಯು.